ಮಲ್ಟಿಪ್ಲಿಕೇಶನ್ ಟ್ರಿಕ್ ವಿತ್ 5 5ರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತೇಳಿ. ಹೌದಾ? ಸೊ ಮ್ಯಾಥ್ಸ್ ನೀವು ಅದನ್ನ ಅರ್ಥ ಮಾಡ್ಕೊಂಡಾಗ ಎಷ್ಟು ಮ್ಯಾಜಿಕ್ ಇರುತ್ತೆ ಅಂದ್ರೆ ಸೊ ಪದೇ ಪದೇ ಬಿಡಿಸ್ಬೇಕು ಅನ್ಸುತ್ತೆ. ಆದ್ರಿಂದ ಸೊ ಕಂಟಿನ್ಯೂ ನೋಡ್ತಾ ಹೋಗಿ. ಹೌದಾ? ಸೊ ಇವನ್ ನಂಬರ್ ಇದ್ದಾಗ ಆಡ್ ನಂಬರ್ ಇದ್ದಾಗ ಯಾವ ತರ ಮಾಡ್ಬೇಕಂತೇಳಿ. ಹೌದಾ? ಸೊ ಇವನ್ ನಂಬರ್ ನಿಮ್ಗೆ ಆಲ್ರೆಡಿ 5 4 20 ನೀವು ಡೈರೆಕ್ಟ್ ಆಗಿ ಹೇಳ್ತೀರಾ, 6 30 ಅಂತ ಹೇಳ್ತೀರಾ, 8 5 40. ಹೌದಾ? ಸೊ 5 ಬಂದ ದಡಕ್ಕಂತ ಬ್ರೇಕ್ ಹಾಕ್ತೀರಾ. ಸೊ ಇಲ್ಲಿ ಲೆಕ್ಕ ಮಾಡಕ್ ಹಿಡಿತೀರಾ. ಹೌದಾ? ಕೆಲ್ಸ ತಗೋತೀರಾ, ಇಲ್ಲಾಂದ್ರೆ ನಿಮ್ ನಾರ್ಮಲ್ ಮೆಥಡ್ ಮಾಡ್ತೀರಾ. ಸೊ ಒಂದು ಈಸಿಯಾಗಿ ಯಾವ ತರ ಮಾಡೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 4 × 5 20 ಬಂದಿದೆಯಾ? ಹೌದಾ? ಸೊ 4 ಹಾಫ್ ಎಷ್ಟು 2 2 ಮುಂದೆ 0 ಹಾಕಿದಾರೆ ಅಷ್ಟೇ. 6 ಹಾಫ್ ಎಷ್ಟು 3 3 ಮುಂದೆ 0 ಹಾಕಿದ್ದಾರೆ. 8 ಹಾಫ್ ಎಷ್ಟು 4 4 ಮುಂದೆ 0 ಹಾಕಿದ್ದಾರೆ. ಅದೇ ತರ ಇಲ್ಲೂ ಕಂಟಿನ್ಯೂ ಆಗಿರುತ್ತೆ. ಸೊ 50 ಹಾಫ್ ಎಷ್ಟು 25 1 ಮೇಲೆ 0. ನೆಕ್ಸ್ಟ್ 70 ಹಾಫ್ ಎಷ್ಟು 35 ಅದ್ರ ಮುಂದೆ ಒಂದು 0. 82 ಹಾಫ್ ಎಷ್ಟು 41 ಅದ್ರ ಮುಂದೆ ಒಂದು 0. ಸೊ ಇದ್ರದ್ದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ. ಇದನ್ನ ನೋಡಿ, ಈ ಕಡೆ ಆಡ್ ನಂಬರ್ಸ್ ಇದ್ದಾಗ ಸ್ವಲ್ಪ ಟ್ರಿಕ್ ಚೇಂಜ್ ಆಗುತ್ತೆ ಅಷ್ಟೇ. ಹೌದಾ? ಸೊ ಇಲ್ಲಿ 5 3 15 ಮಾಡ್ತಾರ, 5 5 25 ಬರೀತೀರಾ, 7 35. ಸೊ ಇವು ಈಸಿಯಾಗಿ ಮಾಡ್ತಾರ. ಆದ್ರೆ ಇಲ್ಲಿಗೆ ಬಂದಾಗ ಬ್ರೇಕ್. ಸೊ ಕ್ಯಾಲ್ಕುಲೇಟರ್ ತಗೋತೀರಾ, ಇಲ್ಲ ಲೆಕ್ಕ ಮಾಡ್ತೀರಾ. ಹೌದಾ? ಸೊ ಈಸಿಯಾಗಿ ಯಾವ ತರ ಮಾಡ್ಬೇಕು ಇಲ್ಲಿ ಅಬ್ಸರ್ವ್ ಮಾಡಿ. 5 3 15. ಹೌದಾ? ಸೊ ಯಾವುದೇ ಆಡ್ ನಂಬರ್ ಇದ್ದಾಗ ಲಾಸ್ಟಿಗೆ ಏನ್ ಬರುತ್ತೆ 5 ಬರುತ್ತೆ ಅನ್ನೋದು ಗೊತ್ತಾ? ಸೊ ಅದು ಕಂಪಲ್ಸರಿ 5 ಇದ್ದೇ ಇರುತ್ತೆ. ಯಾವ್ದು ಬೇಕಾದ ಆಡ್ ನಂಬರ್ ಮಲ್ಟಿಪ್ಲೈ ಮಾಡ್ಲಿ 5 ಇರುತ್ತೆ. ಇವನ್ ನಂಬರ್ ಮಲ್ಟಿಪ್ಲೈ ಮಾಡಿ 0 ಇರುತ್ತೆ. ಹೌದಾ? ಸೊ ಇಲ್ಲಿ 5 ಅಂತೂ ಎಲ್ಲದಕ್ಕೂ ಲಾಸ್ಟ್ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 3 ನ -1 ಮಾಡಿ 2 ಬಂತ. 2 ಹಾಫ್ ಎಷ್ಟು 1. ಕರೆಕ್ಟಾ? ಇಲ್ಲಿ ಏನ್ ಮಾಡಿ ಡೈರೆಕ್ಟ್ ಹಾಫ್ ಮಾಡ್ತಿದ್ರೆ, ಇಲ್ಲಿ -1 ಮಾಡಿ ಹಾಫ್ ಮಾಡ್ತೀರಾ. 5 ಹಾಫ್ ಎಷ್ಟು 5 -1 ಎಷ್ಟು 4 4 ಹಾಫ್ ಎಷ್ಟು 2. ಕರೆಕ್ಟಾ? ಸೊ ನೆಕ್ಸ್ಟ್ 7 -1 6 6 ಹಾಫ್ ಎಷ್ಟು 3. ಕರೆಕ್ಟ್ ಇದೆಯಾ? ಅದೇ ತರ ಇಲ್ಲಿ ಮಾಡಿ ನೋಡಿ. ಸಾರಿ, 45 -1 44. ಸೊ 22 5. ಚೆಕ್ ಮಾಡಿ ನೋಡಿ ಬೇಕಾದ್ರೆ. ಸೊ 51 ಇತ್ತು, 51 -1 50. ಸೊ 50 ಹಾಫ್ 25 5. ಹೌದಾ? ಸೊ ಈ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ. ಸೊ ಈಸಿ ಇದೆ ಅಲ್ವಾ? ಇದೇ ತರ ಟ್ರಿಕ್ಸ್ ಆಗಿ ಇನ್ಸ್ಟಾಗ್ರಾಮ್ ಆಗಿದ್ರೆ ಫಾಲೋ ಮಾಡಿ, ಯೂಟ್ಯೂಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.